ಮೇಘಾ ಮೇಡಮ್, ಒಂದು ಫೀಮೇಲ್ ಆ್ಯಕ್ಟಿಂಗ್ ಅಂದರೆ ಬರೀ ಡ್ಯಾನ್ಸಲ್ಲಿ ಬಂದು ಹೋಗ್ತಾರೆ ಮಾಡ್ತಾರೆ, ಬಟ್ ಈ ಸಿನಿಮಾದಲ್ಲಿ ಪೂರ್ತಿ ಇರುವಂಥದ್ದು ಹೇಗೆ? ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಇದಕ್ಕೆ ನಾನು ಬಿಗ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟರ್ ದೇವನೂರು ಚಂದ್ರು ಸರ್ಗೆ ಹೇಳಬೇಕು. ಯಾಕಂದರೆ ಆ ಕುಸುಮ ಅನ್ನೋ ಪಾತ್ರನ ಅವರು ತುಂಬ ಕನ್ಸು ಕಂಡಿದ್ರು. ಐ ಹೋಪ್ ಸರ್ ನೀವು ಕನ್ಸು ಕಂಡಿರೋ ಪಾತ್ರನ ನಾನು ಜೀವ ತುಂಬಿದ್ದೀನಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಈಗಿನ ಒಂದು ಇದರಲ್ಲಿ ನನಗೆ ಇಷ್ಟು ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ. ತಮಿಳಲ್ಲಿ ಆಗಿದೆ, ತೆಲುಗಲ್ಲಿ ಆಗಿದೆ, ಹೀರೋಯಿನ್ ಆಗ್ತಾರೆ ಅಂತ ಮಾತು ಕೇಳ್ತಾರೆ. ಇವತ್ತು ರಾಮಾಯಣ ಮುಖಾಂತರ ಮೇಘಾ ಚಕ್ರವರ್ತಿ ಅವರೇ ಬದಲಾವಣೆ ತುಂಬ ಖುಷಿ ಆಗ್ತಿದೆ ನನಗೆ. ನನ್ನ ಪಾತ್ರದ ಹೆಸರು ಕುಸುಮ. ಸೊ ಆ ಕುಸುಮ ಪಾತ್ರಕ್ಕೆ ಎಲ್ಲ ಆಡಿಯನ್ಸಿಂದ ತುಂಬ ಪ್ರೀತಿ ಸಿಗ್ತಿದೆ. ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ನಮ್ಮ ಕೆಮಿಸ್ಟ್ರಿ ತುಂಬ ಜನ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸೊ ಈ ಒಳ್ಳೆ ರಿವ್ಯೂಸ್, ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ನಮಗೆ ಇಡೀ ಚಿತ್ರತಂಡಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಸರ್, ನಿಮ್ಮನ್ನು ಕೇಳಬೇಕು, ಲಾಸ್ಟಿಗೆ ಒಂದು ಕಾಲ್ ಬರುತ್ತೆ ಸಿನಿಮಾದಲ್ಲಿ, ಪಾರ್ಟ್ 2 ರೆಡಿ ಆಗ್ತಿದ್ದಾರೆ. ಆ ಪಾರ್ಟ್ 2 ಎಲ್ಲ ನಿಮ್ಮ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ಬಟ್ ಆದರೆ ಇಲ್ಲ, ಈಗ ಗ್ರಾಮೀಣ ಒಂದು ದೊಡ್ಡ ಸಿನಿಮಾ, ಅಂದರೆ ಅದರಲ್ಲಿ ತುಂಬ ವಿಷಯಗಳಿದೆ. ಸೊ ನೀವು ಬೇಕಂದರೆ ಅದರಲ್ಲಿ ಹಲವಾರು ವಿಷಯ, ಇನ್ನೂ ಹಲವಾರು ವಿಷಯ ಇದೆ ಹೇಳೋದು, ಅದು ಹೇಳೋದಿದೆ. ಅದು ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಡಿಸೈಡ್. ಅವರನ್ನು ಕೇಳಬೇಕು, ಅವರಿಬ್ರು. ಬನ್ನಿ ಸರ್, ಸರ್ 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 ಬನ್ನಿ ಬನ್ನಿ ಬನ್ನಿ.